ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ರಮೇಶ್ ಹೆಗಡೆ ಅವರನ್ನು ನೇಮಕ ಮಾಡಿದ್ದಾರೆ. ಹಿಂದೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಎನ್ ರಮೇಶ್ ಅವರು ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ಮೇಲೆ ಆ ಸ್ಥಾನ ತೆರವಾಗಿತ್ತು. ಅದರಿಂದ ಅವರನ್ನು ನಮ್ಮ ರಮೇಶ್ ಹೆಗಡೆ ಅವರನ್ನು ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅದರ ಆದೇಶವನ್ನು ಸಹ ತಿಳಿಸಿದ್ದಾರೆ. ಅವರಿಗೆ ಈ ಆದೇಶವನ್ನು ಕೊಡ್ತಾ ಅವರ ಏನು ಸಾರಾಂಶ ಏನಂತಂದ್ರೆ, ವಿಷಯ ಏನಂತಂದ್ರೆ, ಇತ್ತೀಚೆಗೆ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು ಅಂತ ಹೇಳಿ ಪದೇ ಪದೇ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಬಿಜೆಪಿ ಅವರಿಗೆ ಇವತ್ತು ಶರಾವತಿ ಯೋಜನೆ ಮುಳುಗಡೆ ಸಂತ್ರಸ್ತರಿಗೆ ಅನ್ಯಾಯ ಮಾಡಿದ್ದೆ ಸಂಸದ ಬಿ.ವೈ. ರಾಘವೇಂದ್ರ ಅವರು ಹಾಗೂ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಡಬಲ್ ಇಂಜಿನ್ ಸರ್ಕಾರ ಮತ್ತು ಏನು 3 ಟರ್ಮ್ ಈಗ ಸಂಸದರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸದಸ್ಯರಾಗಿರ್ತಕ್ಕಂಥ ಬಿ.ವೈ. ರಾಘವೇಂದ್ರ ಅವರು ನೇರ ಕಾರಣ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಅವರ ಒಂದು ವೈಫಲ್ಯತೆಯಿಂದ, ನಿರ್ಲಕ್ಷ್ಯತನದಿಂದ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಕಾರಣವಾಗಿದೆ. ಕಾರಣವೇನಂತಂದ್ರೆ 2015, 2016, 2017ರಲ್ಲಿ ಹಿಂದಿನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಸುಮಾರು ಶರಾವತಿ ಮುಳುಗಡೆ ಸಂತ್ರಸ್ತರ ಪುನರ್ವಸತಿಗಾಗಿ, ಪುನರ್ವ್ಯವಸ್ಥೆಗಾಗಿ ಶಿವಮೊಗ್ಗ ಜಿಲ್ಲೆ ವಿವಿಧ ತಾಲೂಕುಗಳಲ್ಲಿ 9,129 ಎಕರೆ ಅರಣ್ಯ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಿ ಸಂತ್ರಸ್ತರಿಗೆ ಹಕ್ಕುಪತ್ರ ವಿತರಿಸಕ್ಕೆ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಿತ್ತು. ಅದಲ್ಲದೆ ಈ ಒಂದು ಇದರಿಂದ ಶರಾವತಿ ಮುಳುಗಡೆ ಸಂತ್ರಸ್ತರ ಬಹುದಿನದ ಭೂ ಮಾಲೀಕತ್ವದ ಸಮಸ್ಯೆಗೆ ಪರಿಹಾರವನ್ನ ದೊರಕಿಸಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಆದರೆ ಬಿ.ವೈ. ರಾಘವೇಂದ್ರ ಅವರಾಗಲಿ 3 ಬಾರಿ ಸಂಸದರಾಗಿದ್ದಾರೆ. ಅವರ ಗೌರವಾನ್ವಿತ ತಂದೆಯವರಾಗಿರ್ತಕ್ಕಂಥ 4 ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಬಿ.ಎಸ್. ಯಡಿಯೂರಪ್ಪನವರಾಗ್ಲಿ ಒಂದ್ಸಲ ಅವರು ಸಂಸದರಾಗಿದ್ರು. ಹಾಗೇನೆ ಬಿ.ವೈ. ರಾಘವೇಂದ್ರ 3 ಬಾರಿ ಸಂಸದ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಜನ ಆಯ್ಕೆ ಮಾಡಿದ್ದಾರೆ. ಅವರು ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಗೆ ಪರಿಹಾರ ದೊರಕಿಸಲಿ ಸಂಪೂರ್ಣ ನಿರ್ಲಕ್ಷ್ಯತನವನ್ನ ತೋರಿಸಿದ್ದಾರೆ ಹಾಗೂ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಬಹಳ ಜವಾಬ್ದಾರಿಯುತವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ. ಕಾರಣ ಏನಂತಂದ್ರೆ, ಇವತ್ತು ಇವರು ಚುನಾವಣೆ ಸಂದರ್ಭದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಗೆ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು ಅಂತಾರೆ. ನೋಡಿ, ಇದೇ ರಾಘವೇಂದ್ರ ಅವರು ಕಾಂಗ್ರೆಸ್ ಸರ್ಕಾರ ಹಿಂದೆ ಆಡಳಿತ ಇದ್ದ ಸಂದರ್ಭದಲ್ಲಿ 26/2/2015ರಲ್ಲಿ ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಕಾಗೋಡು ತಿಮ್ಮಪ್ಪನವರು ಭಾಗವಹಿಸಿದ್ರು. ಶರಾವತಿ ಮುಳುಗಡೆ ಸಮಸ್ಯೆಗೆ ಪರಿಹಾರ ದೊರಕಿಸುವ ಸಭೆಯಲ್ಲಿ 26/2/2015ರಲ್ಲಿ ರಾಘವೇಂದ್ರ ಅವರು ಶಿಕಾರಿಪುರದ ಶಾಸಕರಾಗಿ ಭಾಗವಹಿಸಿದ್ರು. ಅದಲ್ದೇನೆ ಮತ್ತೆ 28/10/2016ರಲ್ಲಿ ಬಿ.ವೈ. ರಾಘವೇಂದ್ರ ಅವರು ಏನು ಅಂದಿನ ಅಪಾರ ಮುಖ್ಯ ಕಾರ್ಯದರ್ಶಿಯಾಗಿದ್ದಂತ ಮದನ್ ಗೋಪಾಲ್ ನೇತೃತ್ವದ ಅಂದ್ರೆ ಫಾರೆಸ್ಟ್ ಸೆಕ್ರೆಟರಿ ಆಗಿದ್ರು, ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ, ಕಾಗೋಡು ತಿಮ್ಮಪ್ಪ ಎಲ್ಲ ಭಾಗವಹಿಸಿದ್ರು, ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲೂ ಸಹ ರಾಘವೇಂದ್ರ ಅವರು ಭಾಗವಹಿಸಿದ್ರು. ಶರಾವತಿ ಕಣಿವೆ ಯೋಜನೆ ಮುಳುಗಡೆ ಸಂತ್ರಸ್ತ ರೈತರಿಗೆ ವಿವಿಧ ಅರಣ್ಯ ಪ್ರದೇಶದಲ್ಲಿ ಪುನರ್ವಸತಿ ವ್ಯವಸ್ಥೆ ಮಾಡುವ ಕುರಿತು
ಇಲ್ಲಿದೆ ನೋಡಿ, 1 2 3 5 ದೇವ್ರೆ BY ರಾಘವೇಂದ್ರ ಉಪಸ್ಥಿತರಿದ್ರು ಅಂತ ಹೇಳಿದೆ. ಇದು ಅಲ್ದೇನೆ 16/1/2018 ಇಲ್ಲಿದೆ ನೋಡಿ ಫೋಟೋ. ಶಿಕಾರಿಪುರದ ಕಟ್ಟಿಗೆ ಹಳ್ಳ ಅಂತ ಇದೆ, ಅಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತ ಕುಟುಂಬಗಳು ವಾಸ ಮಾಡ್ತಾರೆ. ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ. ಅಲ್ಲಿ ಸುಮಾರು 250ರಿಂದ 300 ಜನರಿಗೆ ನಮ್ಮ ಅಂದಿನ ಕಂದಾಯ ಸಚಿವರಾದಂತ ಕಾಗೋಡು ತಿಮ್ಮಪ್ಪನವ್ರ ನೇತೃತ್ವದಲ್ಲಿ ಏನು 56 ಡಿನೋಟಿಫಿಕೇಶನ್ ಪ್ರಕರಣ ಇದ್ ಮಾಡಿದ್ವಲ್ಲ, ನಾವು ಆದೇಶ ಮಾಡಿದ್ವಲ್ಲ, 9,129 ಎಕರೆ ಪೈಕಿ ಸುಮಾರು 250ರಿಂದ 300 ಕುಟುಂಬಗಳಿಗೆ ಅವರೇ ಶಾಸಕರಾಗಿದ್ರು. ಕಟ್ಟಿಗೆ ಹಳ್ಳದಲ್ಲಿ ಹಕ್ಕುಪತ್ರ ವಿತರಿಸುವ ಸರ್ಕಾರಿ ಕಾರ್ಯಕ್ರಮದಲ್ಲಿ BY ರಾಘವೇಂದ್ರ ಅವರು ಶಾಸಕರಾಗಿ ಭಾಗವಹಿಸಿದ್ರು. ನೋಡಿ, 2015ರಲ್ಲಿ 2016ರಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಭೆಗಳಲ್ಲಿ ಭಾಗವಹಿಸಿ, ಮತ್ತೆ ಹಕ್ಕುಪತ್ರ ವಿತರಿಸುವ ಸಂದರ್ಭದಲ್ಲಿ ಅಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಸಾಧನೆಯನ್ನ, ಕಾಗೋಡು ತಿಮ್ಮಪ್ಪನವರ ಸಾಧನೆಯನ್ನ ಹಾಡಿ ಹೊಗಳಿ, ಈಗ ಸಂಸತ್ ಚುನಾವಣೆ ಪ್ರಾರಂಭ ಆದ ತಕ್ಷಣ ಶರಾವತಿ ಮುಳುಗಡೆ ಯೋಜನೆ ಸಂತ್ರಸ್ತರ ಸಮಸ್ಯೆಗೆ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು ಅಂತ ಇರಲ್ಲ, ಇದು ಅವರ ರಾಜಕೀಯ ಹೇಳಿಕೆ, ರಾಜಕೀಯ ನಾಟಕವನ್ನ ಕಾಂಗ್ರೆಸ್ ಪಕ್ಷ ತೀವ್ರ ಖಂಡಿಸ್ತದೆ. ಯಾಕೆ ಸ್ವಾಮಿ ರಾಘವೇಂದ್ರ ಅವರೇ, ಅವತ್ತು 2015-2016ರಲ್ಲಿ ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಅಪಾರ ಮುಖ್ಯ ಕಾರ್ಯದರ್ಶಿಗಳಂತ ಮದನ್ ಗೋಪಾಲ್ ಅವರ ನೇತೃತ್ವದ ಸಭೆಯಲ್ಲಿ 16/1/2018 ಹಕ್ಕುಪತ್ರ ಕೊಟ್ಟರಲ್ಲ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ಅವತ್ತು ಯಾಕೆ ನೀವು ಹಾಡು ಹೋಗಿದ್ರಿ ಕಾಂಗ್ರೆಸ್ ಅನ್ನ? ಶರಾವತಿ ಮುಳುಗಡೆ ಸಂತ್ರಸ್ತರ ವಿಷಯ ಅದು ರಾಜಕಾರಣದ ವಿಷಯ. ಅವರಿಗೆ ಕೇವಲ ಚುನಾವಣೆ, ಪಾರ್ಲಿಮೆಂಟ್ ಮತ್ತು MLA ಎಲೆಕ್ಷನ್, ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಮಾತ್ರ ನೆನಪಾಗ್ತಾರೆ, ಬೇರೆ ಟೈಮಲ್ಲೆಲ್ಲ ಮರ್ತು ಹೋಗ್ತಾರೆ. ಇದು ಇವತ್ತಿನ ಈ ಒಂದು ಶರಾವತಿ ಮುಳುಗಡೆ ಸಂತ್ರಸ್ತರು ಏನ್ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಸರ್ಕಾರ ಕೊಟ್ಟಂತ ಹಕ್ಕುಪತ್ರವನ್ನು ರದ್ದು ಮಾಡೋ ಕಾರಣನೇ ಬಿಜೆಪಿ ಸರ್ಕಾರ. ಅದರಲ್ಲಿ ರಾಘವೇಂದ್ರ ಅವರು ಅವರ ನಿರ್ಲಕ್ಷ್ಯತನನು ಹಾಗೂ ಅವರ ಜವಾಬ್ದಾರಿಯುತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡದೇ ಇರುವುದು ಸಹ ಪ್ರಮುಖವಾದ ಕಾರಣ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ನಾನು.